ನ್ಯಾಯವನ್ನು ಸ್ಥಾಪಿಸುವ ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯಗಳನ್ನು ನಾವು ಸಮರ್ಪಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಕೋರ್ಟು ಕಚೇರಿಗಳಿಗೆ ಹೋದಾಗ ನಮ್ಮ ಹತ್ರ ಏನಿದ್ರೆ ನ್ಯಾಯ ಕೊಡ್ತಾರೆ? ಹಣ ಇದ್ರೆ, ಒಳ್ಳೆ ನಮ್ಮ ಹಿಂದೆ ನಮಗೆ ಸಾಕ್ಷಿ ಹೇಳುವಂಥ ಜನರು, ಗಣ್ಯ ವ್ಯಕ್ತಿಗಳಿದ್ರೆ ನಮ್ಮನ್ನೇನು ಮಾಡ್ತಾರೆ? ಆ ಒಂದು ನ್ಯಾಯದಿಂದ, ಒಂದು ವೇಳೆ ನ್ಯಾಯ ಇಲ್ಲಿದ್ರೂ ಪರವಾಗಿಲ್ಲ, ಹಣ ಇದ್ದರೆ ಸುಳ್ಳಾದಂಥ ಸಾಕ್ಷಿಗಳನ್ನು ಕೂಡ ನಿಜವಾಗಿ ಮಾಡುವಂಥ ವ್ಯಕ್ತಿಗಳಿದ್ದಾರೆ. ಅಂಥವರ ಮಧ್ಯದಲ್ಲಿ ಅಂಥವರ ಬಗ್ಗೆ ದೇವರು ಹೇಳ್ತಾ ಇಲ್ಲ. ನ್ಯಾಯವನ್ನು ಸ್ಥಾಪಿಸುವ ನಮ್ಮ ದೇವರು ಯಾವಾಗಲೂ ನ್ಯಾಯವನ್ನೇ ಮಾಡ್ತಾನೆ, ಯಾವಾಗಲೂ ಸತ್ಯವನ್ನೇ ಆತನು ಪ್ರೀತಿಸುತ್ತಾನೆ. ಪಾಪವನ್ನು ತ್ಯಜಿಸಿ ಪಾಪಿಗಳನ್ನು ಪ್ರೀತಿಸುವಂಥ ವ್ಯಕ್ತಿ ನಮ್ಮ ದೇವರು. ಹಲ್ಲೆಲೂಯಾ. ಪಾಪದಲ್ಲಿದ್ದವರನ್ನ ಹಾಗೆ ಬಿಡುವುದಿಲ್ಲ, ಅವರನ್ನ ಒಳ್ಳೆ ವ್ಯಕ್ತಿಗಳನ್ನ ಹಾಗೆ ಮಾಡಿ ಆತನು ನಮ್ಮನ್ನ ಪ್ರೀತಿಸುವಂತ ವ್ಯಕ್ತಿ ಆಗಿದ್ದಾನೆ. ಹಲ್ಲೆಲೂಯಾ. ಇಕ್ಕಟ್ಟಿನಲ್ಲಿ ನಾವು ದೇವರಿಗೆ ಏನ್ ಮಾಡ್ಬೇಕಂತೆ? ಕೂಗಬೇಕು, ದೇವರನ್ನ ಪ್ರಾರ್ಥಿಸಬೇಕು. ನಮ್ಮ ಹೃದಯ ಪೂರ್ವಕವಾದಂಥ ಪ್ರಾರ್ಥನೆಯಲ್ಲಿ ಆತನು ನಮ್ಮ ಜೊತೆಯಾಗಿದ್ದುಕೊಂಡು ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಆತನೇನು ಮಾಡ್ತಾನೆ? ನ್ಯಾಯವನ್ನು ಒದಗಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇದನ್ನ ನ್ಯಾಯ ಬೇಕಂತ ನಿಮ್ಮ ಜೀವಿತದಲ್ಲಿ ನೀವು ಈಗ ತೀರ್ಮಾನ ತೆಗೆದುಕೊಂಡಿರುವುದಾದರೆ ಅನೇಕ ವ್ಯಕ್ತಿಗಳ ಬಳಿಯಲ್ಲಿ ಹೋಗಿ ನ್ಯಾಯ ಕೇಳುವುದು ಬೇಡ. ನನ್ನನ್ನು ನಿನ್ನನ್ನು ಉಂಟು ಮಾಡಿದ ದೇವರ ಸನ್ನಿಧಿಯಲ್ಲಿ ಬಂದು ನನಗೆ ನ್ಯಾಯ ಬೇಕು ಅಂತ ನೀನು ಕಣ್ಣೀರಿನಿಂದ ಪ್ರಾರ್ಥಿಸುವುದಾದರೆ ಖಂಡಿತವಾಗಲೂ ದೇವರು ನಿಮಗೆ ನ್ಯಾಯವನ್ನು ಕೊಡುವಂಥ ವ್ಯಕ್ತಿ ಆಗಿದ್ದಾನೆ. ನಿಮ್ಮ ಕಷ್ಟದಿಂದ ಬಿಡಿಸುವಂಥ ವ್ಯಕ್ತಿ ಆಗಿದ್ದಾನೆ. ನಿಮ್ಮ ಕಣ್ಣೀರನ್ನು ಒರೆಸಿ ಅವಮಾನಕ್ಕೆ ತಕ್ಕ ಪ್ರತಿಫಲವಾಗಿ ಆಶೀರ್ವಾದವನ್ನು ಕೊಡುವಂಥ ನಾಯಕನು ಯೇಸು ಕ್ರಿಸ್ತನು ಆಗಿದ್ದಾನೆ. ಹಲ್ಲೆಲೂಯಾ.